ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನಗೆ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ತಿಳಿಸ್ಕೊಡಿ, ಮತ್ತು ನಿಮಗೆ ಟ್ವಿನ್ಸ್ ಇದೆ ಅಲ್ವಾ, ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದೀರಾ, ನೀವೇ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ ಇಲ್ಲಾಂದರೆ ಫಾರ್ಮುಲಾ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ಸ್ ಬಂದಿತ್ತು. ನಾನು ಈ ವಿಡಿಯೋದಲ್ಲಿ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೆ ಸಿ ಸೆಕ್ಷನ್ ಆಗಿದ್ದು ನನ್ನ ಡೆಲಿವರಿ ವ್ಲಾಗ್ನ ಹಾಕಿದ್ದೀನಿ. ಒಂದು ಚೆಕ್ ಮಾಡಿ ಯಾರ್ಯಾರು ನೋಡಿಲ್ಲ. ನನಗೆ ಆಗಿದ್ದು ಸಿ ಸೆಕ್ಷನ್. ನನಗೆ ಸಿ ಸೆಕ್ಷನ್ ಆದಮೇಲೆ ಇಬ್ಬರು ಮಕ್ಕಳೂ ಎನ್ ಐ ಸಿನಲ್ಲಿಟ್ಟರು. ಒಂದು ಮಗುನ 2 ಡೇಸ್ ಆದಮೇಲೆ ಕೊಟ್ಟರು ಎನ್ ಐ ಸಿಯಿಂದ. ಮಗುನ ಕೊಟ್ಟಾಗ ನಾನು ಡೈರೆಕ್ಟ್ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಕೂಡ ಫೀಡ್ ತೊಗೊಂಡ. ನನ್ನ ಕನ್ಫ್ಯೂಷನ್ಸ್ ತುಂಬ ಇತ್ತು ಆ ಟೈಮಲ್ಲಿ. ಅವ್ನಿಗೆ ಹಾಲು ಸಾಲ್ತಿದೆಯಾ, ಹಾಲು ಬರ್ತಿದೆಯಾ ಅಂತ ನಾನು ಕೂಡ ಚೆಕ್ ಮಾಡಿಕೊಂಡೆ. ಹಾಲು ಬರ್ತಾ ಇತ್ತು. ಓಕೆ, ಅವನು ಫೀಡ್ ತೊಗೊಂಡು ಮಲ್ಕೋತಿದ್ನಲ್ಲ, ಓಕೆ ಅವ್ನಿಗೆ ಹಾಲು ಸಾಲ್ತಿದೆ ಅನ್ಕೋತಿದ್ದೆ. ತುಂಬ ನನಗೆ ಕನ್ಫ್ಯೂಷನ್ಸ್ ಇತ್ತು, ಅವ್ನಿಗೆ ಹಾಲು ಸಾಲ್ತಿದೆಯಾ ಇಲ್ವಾ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಡೇಯಿಂದ ಎನ್ ಐ ಸಿನಲ್ಲಿ ಇನ್ನೊಂದು ಮಗು ಇತ್ತಲ್ವ, ಅವರು ಪಂಪ್ ಮಾಡಿ ಹಾಲು ತಂದುಕೊಡಿ ಅಂತ ಹೇಳಿದ್ರು. ಎವ್ರಿ 2 ಅವರ್ಸ್ಗೂ ನೀವು ಪಂಪ್ ಮಾಡಿ ತಂದುಕೊಡ್ಬೇಕು ಅಂದರು. ಬಟ್ ನಂಗೆ ಅಷ್ಟು ಹಾಲು ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಹಾಸ್ಪಿಟಲ್ನಲ್ಲಿ ಇದ್ದಾಗ ನಂಗೆ ಅಷ್ಟು ಮಿಲ್ಕ್ ಬರ್ತಿರ್ಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಿದ್ದೆ, ಬಟ್ ಎವ್ರಿ 2 ಅವರ್ಸ್ಗೂ ನಂಗೆ ಕೊಡ್ತಾ ಇರಲಿಲ್ಲ ಹಾಲನ್ನ. ಬಟ್ ನಂಗೆ ಇನ್ನೊಂದೇನೆಂದರೆ, ಅವನಿಗೆ ಅಷ್ಟು ಕೊಟ್ಟರೆ ಇವನಿಗೆ ಅಲ್ಲಿ ಸಾಲುತ್ತಾ ಈ ಮಗುಗೆ ಅಂದ್ಬಿಟ್ಟು ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಓಕೆ, ಬಟ್ ಅವ್ರಿಗೂ ನಾನು ಅಷ್ಟು ಕೊಡ್ತಿರ್ಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಕೊಡ್ತಿದ್ದೆ ನನ್ನ ಕೈಲಿ. ಮತ್ತು ಅವನು ಕೂಡ 5 ಡೇಸ್ ಆದಮೇಲೆ ಕೊಟ್ಟರು ಆ ಮಗುನು. ಅವನು ಕೂಡ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಕೂಡ ಫೀಡಿಂಗ್ ತೊಗೊಂಡ. ಆಮೇಲೆ ಬರ್ತಾ ಬರ್ತಾ ಮಿಲ್ಕ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಮಗು ಎನ್ ಐ ಸಿಯಿಂದ ಕೊಟ್ಟಾಗ 2 kg ಕಮ್ಮಿ ಇದ್ದರು ಅವರು ಆ ಟೈಮಲ್ಲಿ. ಆಮೇಲೆ ಅವ್ರು ನಂಗೆ ಡಾಕ್ಟರ್ ಹೇಳಿದರು 2 kg ಬಂದರೆ ಮಾತ್ರ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ಬಿಟ್ಟು. ಸೊ 2 kg ಆದಮೇಲೆ 2 kg ಬಂದರು. ಸೊ ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು. ಬಟ್ ಹಾಸ್ಪಿಟಲ್ಗೆ ಯಾರೇ ವಿಸಿಟ್ ಮಾಡಲಿ, ನಿಂಗೆ ಹಾಲು ಸಾಲ್ತಿಲ್ಲ ಅನಿಸುತ್ತೆ, ಫಾರ್ಮುಲಾ ಬರ್ಸ್ಕೊಬಿಡು ಅಂದ್ಬಿಟ್ಟು. ನಾನು ಕೂಡ ಡಾಕ್ಟರ್ ಹತ್ರ ಫಾರ್ಮುಲಾ ಕೇಳಿದೆ. ಬಟ್ ಬೈದರು ಅವರು, ದೇವರು 2 ಮಕ್ಕಳನ್ನ ಕೊಟ್ಟ ಮೇಲೆ ಹಾಲು ಕೊಟ್ಟಿರಲ್ವಾ, ಸೊ ನೀವು ಯಾವುದೇ ಥರ ಪಥ್ಯ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಥರ ತರಕಾರಿ ಸೊಪ್ಪು ಹಣ್ಣುಗಳೆಲ್ಲ ಥರ ತಿನ್ನಿ ಅಂತ ಹೇಳಿದರು. ಸೊ ನಾನು ಕೂಡ ಫಾರ್ಮುಲಾ ಬರ್ಸ್ಕೊಂಡಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದರೆ ನಾನು ಕೂಡ ತುಂಬ ಅಂದರೆ ತುಂಬ ಥರ ಸರ್ಚ್ ಮಾಡಿದೆ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ಗೆ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ತುಂಬ ಥರ ಸರ್ಚ್ ಮಾಡಿದೆ. ಬಟ್ ನಾನು ಯಾವ ಥರ ಅಂದ್ರೆ, ನಾನು ಸಮ್ಟೈಮ್ಸ್ ನಾನು ಹೆಂಗೆ ಕುತ್ಕೋತಿದ್ದೆ ಅಂದರೆ 5 ಅವರಿಂದ 6 ಅವರ್ ನಾನು ಫೀಡಿಂಗ್ ಮಾಡೋಕ್ಕಂತ ಯಾವ ಥರ ಕೂತಿರ್ತೀನಿ ಅದೇ ಪೊಸಿಷನಲ್ಲಿ ಕುತ್ಕೋತಿದ್ದೆ. ಇವಾಗ ಒಬ್ಬಂಗೆ ಫೀಡ್ ಮಾಡ್ತೀನಿ, ಮತ್ತೆ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬಂಗೆ ಫೀಡ್ ಮಾಡ್ತೀನಿ, ಮತ್ತೆ ಇನ್ನೊಬ್ಬ ಹೇಳ್ತಾನೆ. ಇದೇ ಥರ ನಾನು 5 to 6 ಅವರ್ಸ್ ಹೆಂಗೆ ಕೂತಿರ್ತೀನಿ ಹಂಗೆ ಕೂತ್ಕೋತಿದ್ದೆ, ತುಂಬ ಅಂದರೆ ತುಂಬ ಟೈಮು. ಮತ್ತು ನಮಗೆ 24 ಅವರ್ಸಲ್ಲಿ ಡೇಯಲ್ಲಿ 20 ಅವರ್ಸ್ ನಾನು ಸುಮ್ಮನೆ ಕೂತ್ಕೋತಿದ್ದೆ ಫೀಡಿಂಗ್ ಮಾಡಿಕೊಂಡು. ಆ ಟೈಮ್ ಅಂತೂ ಹೇಳಂಗೆ ಇಲ್ಲ. ನಿದ್ದೆ ಅಂತೂ ನಾನು ನಿದ್ದೆ ಮಾಡ್ತಾನೇ ಇರಲಿಲ್ಲ. ಒಂದು 2 ಅವರ್ಸ್ ಅಷ್ಟೇ ನಿದ್ದೆ ಮಾಡ್ತಿದ್ದು ನೈಟಲ್ಲಂತೂ. ಮಾರ್ನಿಂಗ್ ಕೂಡ ನಿದ್ದೆ ಆಗ್ತಿರಲಿಲ್ಲ. ನಿದ್ದೆ ಮಾಡೋಕ್ಕೆ ಟೈಮ್ ಕೂಡ ಆಗ್ತಿರಲಿಲ್ಲ. ಆ ಟೈಮ್ ಅಂತೂ ತುಂಬ ಕಷ್ಟ ಆಯಿತು. ಬಟ್ ಇನ್ನೊಂದೇನೆಂದರೆ, ಏನಕ್ಕೆ ಇವರು ಇವಾಗ ಫೀಡ್ ಮಾಡ್ತೀನಿ ಮತ್ತೆ ಏನಕ್ಕೆ ಫೀಡ್ ಕೇಳ್ತಾರಲ್ಲ, ನನಗೆ ಕನ್ಫ್ಯೂಷನ್ಸ್ ಇತ್ತು. ಪಕ್ಕ ಹಾಲು ಸಾಲ್ತಿದೆಯಾ ಇಲ್ವಾ ಅಂದ್ಬಿಟ್ಟು ನಾನು ಕೂಡ ತುಂಬ ಥರ ಟ್ರೈ ಮಾಡಿಬಿಟ್ಟೆ. ತುಂಬ ಹೆಲ್ಪ್ ಆಯ್ತು ಇವೆಲ್ಲ ನನಗೆ. ನಾನು ಏನೇನು ಟ್ರೈ ಮಾಡಿದೆ ನನಗೆಲ್ಲ ತುಂಬ ಹೆಲ್ಪ್ ಆಯಿತು. ಅವ್ರ ವೇಟಿಂಗ್ ತುಂಬ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಯಿತು. ಮತ್ತು ಅವ್ರು ಕೂಡ ವೇಟ್ ಕೂಡ ಇನ್ಕ್ರೀಸ್ ಆಗ್ತಿದ್ರು ಮಕ್ಕಳು. ಸಬ್ಸಿಗೆ ಸೊಪ್ಪು ತಿನ್ನೋದು ಡೈಲಿ ಅಂದರೆ 1 ಡೇ ಬಿಟ್ಟು 1 ಡೇ ಸಬ್ಸಿಗೆ ಸೊಪ್ಪು ತಿಂತಿದ್ದೆ. ಮತ್ತು ಇದು ನುಗ್ಗೆಕಾಯಿ ಸೊಪ್ಪನ್ನ ಅದು ಡೈಲಿ ತಿಂತಿರಲಿಲ್ಲ, ಸ್ವಲ್ಪ ಈಟ್ ಅಂದ್ಬಿಟ್ಟು ವಾರದಲ್ಲಿ 1 ದಿನ ಇಲ್ಲ 2 ದಿನ ತಿಂತಿದ್ದೆ ನುಗ್ಗೆಕಾಯಿ ಸೊಪ್ಪನ್ನ. ಮತ್ತು ಮೆಂತ್ಯನ ಓವರ್ ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಅದನ್ನ ಕುಡಿತಿದ್ದೆ. ಮತ್ತು ಜೀರಿಗೆನೂ ಅಷ್ಟೇ ಓವರ್ ನೈಟ್ ಸೋಕ್ ಮಾಡಿ ಜೀರಿಗೆ ನೀರು ಕುಡಿತಿದ್ದೆ. ಮತ್ತು ನಾನು ಏನೇ ಮಾಡಿದ್ರೂ ಅಡುಗೆ ಏನೇ ಮಾಡಿದ್ರು ಅಮ್ಮ ಅದಕ್ಕೆ ಇದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಿತ್ತು. ಅದಾದಮೇಲೆ ಎಲ್ಲ ಥರ ತರಕಾರಿಗಳು, ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಬಿಟ್ಟು ಎಲ್ಲ ಥರ ತರಕಾರಿನೂ ತಿಂತಿದ್ದೆ. ಫ್ರೂಟ್ಸ್ನೂ ಅಷ್ಟೇ, ನಾನು ಜಾಸ್ತಿ ಫ್ರೂಟ್ಸ್ ತಿಂತಿದ್ದು ಪಪ್ಪಾಯ ಮತ್ತು ಪೈನಾಪಲ್ಲು. ಮತ್ತು ಸೊಪ್ಪುಗಳು ಅಷ್ಟೇ, ಎಲ್ಲ ಥರ ಸೊಪ್ಪುಗಳು ತುಂಬ ಚೆನ್ನಾಗಿ ತಿಂತಿದ್ದೆ. ನಂಗೆ ಡಾಕ್ಟರ್ ಅದೊಂದು ತಲೆಯಲ್ಲಿತ್ತು, ನಾನೇನಾದರೂ ಕಮ್ಮಿ ತಿಂದರೆ ಊಟ ಹಾಲು ಬರಲ್ಲ, ಅದೊಂದು ತಲೆಯಲ್ಲಿತ್ತು. ಅದಕ್ಕೆ ಅಂತ ಎಲ್ಲ ಥರ ನನಗೆ ಏನೇನು ಬೇಕು ತರಕಾರಿಗಳು ಸೊಪ್ಪುಗಳು ಎಲ್ಲ ಚೆನ್ನಾಗಿ ತಿಂತಿದ್ದೆ. ಆ್ಯಂಡ್ ಮೆಣಸು ಆಗಿರ್ಬೋದು, ಮತ್ತು ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ತಿಂತಿದ್ದೆ. ಮತ್ತು ಇನ್ನೊಂದೇನೆಂದರೆ ಮೇನು ವಾಟರ್ ಚೆನ್ನಾಗಿ ಕುಡಿತಿದ್ದೆ.
ವಾಟರ್ 4 ಇಂದ 5 ಲೀಟರ್ ಅಷ್ಟು ಡೈಲಿ ಕುಡಿತಿದ್ದೆ. ಏನಕ್ಕಂದರೆ ಮೇಯ್ನಾಗಿ ಅದೇ ಇಂಪಾರ್ಟೆಂಟ್. ಈಗ ಫೀಡಿಂಗ್ ಮಾಡ್ತಿರ್ತೀವಲ್ಲ ನಾವು ಡಿಹೈಡ್ರೇಟ್ ಆಗಿಬಿಡ್ತೀವಿ. ಚೆನ್ನಾಗಿ ನೀರು ಕುಡಿದಷ್ಟು ಮಿಲ್ಕ್ ಕೂಡ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನನಗೆ ಡಿಸ್ಚಾರ್ಜ್ ಆದಾಗ ಮಕ್ಕಳು 2 kg ಇದ್ದರು. ಮತ್ತು ನನಗೆ ನೆಕ್ಸ್ಟ್ ವೀಕೇ ಚೆಕಪ್ ಬರೋಕ್ಕೆ ಹೇಳಿದ್ರು. ಏನಕ್ಕಂದರೆ ಮಕ್ಕಳು ಪ್ರೀ ಮೆಚ್ಯೂರ್ ಬೇಬೀಸ್ ಅಲ್ವಾ, ಸೊ ಫಾಲೋ ಅಪ್ ಇರಲಿ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳಿದ್ರು. 1 ವೀಕಿಗೆ ಅವರು ಇಬ್ಬರು 200 ಗ್ರಾಮ್ಸ್ ಇನ್ಕ್ರೀಸ್ ಆಗಿದ್ರು. ಸೊ ವೆಯ್ಟ್ ಕೂಡ ಇನ್ಕ್ರೀಸ್ ಆಗಿತ್ತು. ಆವಾಗಲೂ ಕೂಡ ನಾನು ಫಾರ್ಮುಲಾ ಏನು ಬರ್ಸ್ಕೊಂಡು ಬಂದಿಲ್ಲ. ಓಕೆ, ವೆಯ್ಟ್ ಇನ್ಕ್ರೀಸ್ ಆಗಿದೆಯಲ್ಲ, ಇದೇ ಥರ ನಾನು ಏನು ಮಾಡ್ತಿದ್ದೀನಿ ಅದೇ ಥರ ಕಂಟಿನ್ಯೂ ಮಾಡೋಣ, ಎಲ್ಲ ಥರ ಸೊಪ್ಪುಗಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತು ನಾನು ಚಿಕನ್ ತಿಂತಿದ್ದೆ ಜಾಸ್ತಿ, ನಾನ್ ವೆಜ್. ಏನಕ್ಕಂದರೆ ಮೇಯ್ನಾಗಿ ಇನ್ನೊಂದು ಬ್ರೆಸ್ಟ್ ಫೀಡ್ ಇನ್ಕ್ರೀಸ್ಗೆ ನೀವು ಪ್ರೋಟೀನ್ ಚೆನ್ನಾಗಿ ತಿನ್ಬೇಕು ನಾವು. ನಾನು ಆದಷ್ಟು ಡೈಲಿ ಪ್ರೋಟೀನ್ ತೊಗೋತಿದ್ದೆ ನಾನು. ಚಿಕನ್ ಆಗಿರ್ಬೋದು, ಇಲ್ಲ ಮೊಟ್ಟೆ ಆಗಿರ್ಬೋದು, ಅದನ್ನ ಚೆನ್ನಾಗಿ ತಿಂತಿದ್ದೆ. ಅದಾದಮೇಲೆ ನಾನು ನನ್ನ ಸ್ಟಿಚ್ ರಿಮೂವ್ ಮಾಡ್ಸೋಕ್ಕಂತ ಮಕ್ಕಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಈ ಮಕ್ಕಳದು ಚೆಕಪ್ ಆಗಿ 15 ಡೇಸ್ಗೆ, ಆ 15 ಡೇಸಲ್ಲಿ ಮಕ್ಕಳು ವೆಯ್ಟ್ ಇನ್ಕ್ರೀಸ್ ಆಗಿತ್ತು. ಒಬ್ಬ 2 kg 900 ಗ್ರಾಮ್ ಇದ್ದ, ಇನ್ನೊಬ್ಬ ಬಂದು 2 kg 700 ಗ್ರಾಮ್ಸ್ ಇದ್ದ. ಸ್ವಲ್ಪ ಆಲ್ಮೋಸ್ಟ್ 500 to 600 ಗ್ರಾಮ್ಸ್ ಇನ್ಕ್ರೀಸ್ ಆಗಿದ್ರು. ಓಕೆ, ಆ ಟೈಮು ಕೂಡ ಓಕೆ, ಯಾವುದೇ ಥರ ಫಾರ್ಮುಲಾ ಬೇಡ, ನಾನೇ ಇದೇ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇದೇ ಥರ ನಾನು ಏನು ಮಾಡ್ತಿದ್ದೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೆ. ಅದಾದಮೇಲೆ ಕೂಡ ಅಷ್ಟೇ, ನಾನು ಮತ್ತೆ 1.5 ಮಂತ್ಸಿಗೆ ವೆಯ್ಟ್ ಚೆಕಪ್ ವ್ಯಾಕ್ಸಿನೇಷನ್ ಅಂತ ಬಂದಾಗ ಆವಾಗಲೂ ಕೂಡ ವೆಯ್ಟ್ ಚೆಕ್ ಮಾಡಿದ್ವಿ. ಆವಾಗ ಇಬ್ಬರೂ 3.5 kg ಇದ್ದರು ವೆಯ್ಟು. ಓಕೆ, ಬಟ್ ಆದರೆ ನಾನು ಆಮೇಲೆ ನಾನು 3 ಮಂತ್ಸಿಗೆ ನಾನು ಫಾರ್ಮುಲಾ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂತ ಅಂದರೆ ನನ್ನ ಕಣ್ಮೇಲೆ ನನಗೆ ನಿದ್ದೆ ಇರ್ತಿರಲಿಲ್ಲ ನೈಟೆಲ್ಲ. ನಾನು 2 ಅವರ್ಸ್ ನಿದ್ದೆ ಮಾಡಿದ್ರೆ ಅದೇ ಒಂಥರ ಹೆಚ್ಚು ನಂಗೆ ನಿದ್ದೆ. 2 ಅವರ್ಸ್ ನಿದ್ದೆ ಮಾಡಿದೆ ಅಪ್ಪ, ಹಿಂಗೆ ಅನಿಸ್ತಿತ್ತು. ಅದಕ್ಕೋಸ್ಕರ ಮತ್ತೆ ಅದೊಂದು ರೀಸನು. ಮತ್ತು ಅವ್ರದ್ದು ಬರ್ತಾ ಇಂಟೇಕ್ ಜಾಸ್ತಿ ಆಯಿತು. ಸೊ ನನಗೂ ಕೂಡ ಕನ್ಫ್ಯೂಷನ್ಸ್ ಇತ್ತು. ಏನಕ್ಕಂದರೆ ತುಂಬ ಮಕ್ಕಳು ಅಳ್ತಾ ಇದ್ರು, ಯಾವಾಗ ತುಂಬ ಅಳ್ತಿದ್ರು ಮಕ್ಕಳು. ಸೊ ನನಗೆ ಕನ್ಫ್ಯೂಷನ್ಸ್ ಆಗೋಯಿತು. ಬರ್ತಾ ಮಕ್ಳಿಗೆ ಸಾಲ್ತಿದೆಯಾ ಇಲ್ವಾ ಅಂದ್ಬಿಟ್ಟು. ಸೊ ನಾನು ಫೈನಲಿ ಫಾರ್ಮುಲಾ ಬರ್ಸ್ಕೊಂಡು ಬಂದುಬಿಟ್ಟೆ. ನನಗೆ ಇನ್ನೊಂದು ಬರ್ಸ್ಕೊಬರೋಕ್ಕೆ ರೀಸನ್ ಅಂದರೆ ನನ್ನ ಕಣ್ಮೇಲೆ ಫುಲ್ ಗುಳ್ಳೆ ಆಗಿತ್ತು. ಡಾಕ್ಟರ್ ಅದೇ ಅಂದರು, ಮಕ್ಳನ್ನ ನಾವು ನೋಡ್ಕೊ, ಚೆನ್ನಾಗಿ ಇಟ್ಕೋಬೇಕಂದ್ರೆ ನನ್ನ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ನಾವು ಚೆನ್ನಾಗಿದ್ದರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರಲ್ವಾ ಅಂದ್ಬಿಟ್ಟು ನಾನು ಫಾರ್ಮುಲಾ ಬರ್ಸ್ಕೊಂಡು ಬಂದೆ. ಫಾರ್ಮುಲಾ ಬರ್ಸ್ಕೊಂಡು ಬಂದಮೇಲೆ ನಾನು ಇವಾಗ ಫಾರ್ಮುಲಾ ಕೊಡ್ತಾಯಿದ್ದೀನಿ. ಬಟ್ ನಾನು ನೈಟಲ್ಲಿ 1 ಟೈಮ್ ಫಾರ್ಮುಲಾ ಕೊಡ್ತೀನಿ. ಹಾಗೆ ಮತ್ತು ನಾನು ಪಂಪ್ ಮಾಡಿ ಹಾಲನ್ನ ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್. ಏನಕ್ಕಂದರೆ ಮಿಲ್ಕ್ ಸಾಲ್ತಿದೆಯಾ ಇಲ್ವಾ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಾಗ್ತದೆ. ಏನಕ್ಕಂದರೆ ಕನ್ಫ್ಯೂಷನ್ಸ್ ಆಗೋದು ನನಗೆ, ಅವ್ರಿಗೆ ಮಿಲ್ಕ್ ಆಗ್ತಿದೆಯಾ ಇಲ್ವಾ ಅಂದ್ಬಿಟ್ಟು. ಆ್ಯಂಡ್ ನಾನು ಅಟ್ಲೀಸ್ಟ್ ನಾನು ಕೂಡ ಫೀಡ್ ಮಾಡ್ತೀನಿ. ಇನ್ನು ಮತ್ತು ನಾನು ಕೂಡ ಫೀಡ್ ಮಾಡ್ತೀನಿ ಅದ್ರ ಜೊತೆಗೇ. ಮತ್ತು ಪಂಪ್ ಕೂಡ ಮಾಡ್ತೀನಿ, ಒಂದು ಕಡೆ ಫಾರ್ಮುಲಾ ಕೂಡ ಕೊಡ್ತೀನಿ. ಏನಕ್ಕಂದರೆ ನಾನೇನಕ್ಕೆ ಫೀಡ್ ಮಾಡೋದಂದರೆ ನನ್ನ ಬಾಂಡಿಂಗ್ ಎಲ್ಲೂ ಇದಾಗಬಾರ್ದು, ಮಕ್ಳ ಜೊತೆ ಬಾಂಡಿಂಗ್ ಅದೇ ಥರ ಇರಬೇಕು, ಮಕ್ಳ ಜೊತೆ ಒಂದು ಬಾಂಡಿಂಗ್ ಇರಲಿ ಅಂದ್ಬಿಟ್ಟು ನಾನು ಫೀಡ್ ಮಾಡ್ತೀನಿ. ನಾನು ಫೀಡಿಂಗ್ ಬಿಟ್ಟಿಲ್ಲ, ನಾನು ಕೂಡ ಫೀಡ್ ಮಾಡ್ತೀನಿ ಮತ್ತು ಪಂಪ್ ಕೂಡ ಮಾಡ್ತೀನಿ. ನಾನು ಯೂಶ್ವಲಿ ಇವಾಗ ಡೈಲಿ 1 ಟೈಮ್ ಕೊಡ್ತಿರೋದು ಫಾರ್ಮುಲಾ. ಸಮ್ಟೈಮ್ಸ್ ಯಾವಾಗಲಾದರೂ 2 ಟೈಮ್ಸ್ ಕೊಡ್ತೀನಿ ಅಷ್ಟೇ. ಸಾಲ್ತಾನೇ ಇಲ್ಲ ಅಪ್ಪ, ಇನ್ನೊಂದು ಸ್ವಲ್ಪ ಸಾಲ್ತಾ ಇಲ್ಲ, ಅವ್ರೇನೋ ಜಾಸ್ತಿ ಇಂಟೇಕ್ ಮಾಡಿದಾಗ ಮಾತ್ರ 2 ಟೈಮ್ಸ್ ಕೊಡ್ತೀನಿ ಡೇಯಲ್ಲಿ. ಇನ್ನು ನಾರ್ಮಲ್ ಅಂದರೆ 1 ಟೈಮ್ ಕೊಡ್ತೀನಿ ನೈಟ್ ಟೈಮು. ಅದನ್ನ ಬಿಟ್ಟರೆ ಬಟ್ ಸಮ್ಟೈಮ್ಸ್ ಅನ್ಸುತ್ತೆ ನನಗೆ ನಾನು ಫಾರ್ಮುಲಾ ಸ್ಟಾರ್ಟ್ ಮಾಡಬಾರ್ದಿತ್ತು, ಇನ್ನೂ ಕೂಡ ನಾನು ಕೊಡ್ಬೋದಿತ್ತು ಅಂದ್ಬಿಟ್ಟು. ಬಟ್ ನನ್ನ ಹೆಲ್ತ್ ತುಂಬ ಹಾಳಾಗಿತ್ತು ಆ ಟೈಮಲ್ಲಿ. ನಿದ್ದೆ ಇಲ್ದನಂತೂ ಕಣ್ಣು ತುಂಬ ಹಾಳಾಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಣ್ಣು ಕಮ್ಮಿ ಆಗಿದೆ. ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ, ಕಣ್ಮೇಲೆ ಒಂದು ಸ್ವಲ್ಪ ಗುಳ್ಳೆ ಆಗಿದೆ, ಇಲ್ಲಿ ಇನ್ನೂ ಇದೆ. ಇದಂತೂ ಇನ್ನೂ ಜಾಸ್ತಿ ಆಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅದು ಇವಾಗ ಸ್ವಲ್ಪ ಚಿಕ್ಕದಾಗಿದೆ ಈಗ ಅಷ್ಟೇ ಗುಳ್ಳೆ. ಫಸ್ಟ್ ಅಂತೂ ತುಂಬ ದೊಡ್ಡದಾಗಿತ್ತು ಗುಳ್ಳೆ. ಇವಾಗ ಓಕೆ, ಇವಾಗ ಸ್ವಲ್ಪ ನಿದ್ದೆ ಆಗ್ತಿದೆ ಇವಾಗ. ಏನಕ್ಕಂದರೆ ನಾನು ಕೂಡ ಬಾಟಲ್ ಫೀಡ್ ಕೊಟ್ಟಾಗ ಅಮ್ಮ ಕೂಡ ಒಬ್ಬಂಗೆ ಫೀಡ್ ಮಾಡ್ತೀನಿ, ನಾನು ಕೂಡ ಒಬ್ಬಂಗೆ ಫೀಡ್ ಮಾಡ್ತೀನಿ. ಓಕೆ, ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀನಿ. ಬಟ್ ಇನ್ನೊಂದು ಏನಂತ ಅಂದರೆ ಹೇಳೋದು, ಯಾರು ಇವಾಗ ನೀವು ಮಾಮ್ಸ್ ಇರ್ತೀರಾ, ಏನಕ್ಕಂದರೆ ನನಗೂ ಕೂಡ ಇದೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಯಾರ ಮಾತನ್ನು ಕೇಳಕ್ಕೆ ಹೋಗ್ಬಿಡಿ. ಅದು ಎಸ್ಪೆಷಲಿ ಯಾರೇ ಬಂದರೂ ವಿಸಿಟ್ ಮಾಡ್ತಾರಲ್ಲ, ನಿಂಗೆ ಹಾಲು ಸಾಲ್ತಿದೆಯಾ, ಫಸ್ಟ್ ಕೇಳೋದ್ರಿಂದ ಹಾಲು ಸಾಲ್ತಿಲ್ಲ ಅನ್ಸುತ್ತೆ, ಹೋಗಿ ಫಾರ್ಮುಲಾ ಸ್ಟಾರ್ಟ್ ಮಾಡು, ಹೆಂಗೆ ಸಾಲ್ತಿದೆ ನಿಂಗೆ ಹಾಲು, ಇಬ್ರಿಗೂ ಆಗಲ್ಲ ಹಿಂಗೆ ಅಂದೆ ಈ ಥರ ಅಂದೆ ನಮಗೆ ಒಂಥರ ಫಾರ್ಮುಲಾ ಕೊಡೋಕ್ಕೆ ಅವರೇ ಒಂದು ಕಾರಣ ಆಗಿಬಿಡ್ತಾರೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಅವರೇ ಎಫೆಕ್ಟ್ ಜಾಸ್ತಿ ನಂಗೆ ಆಗಿದ್ದು. ನಮ್ಮ ಮನೆಯವರು ಅಷ್ಟೇ, ನಿಂಗೆ ಹಾಲು ಸಾಲ್ತಿಲ್ಲ ಅನಿಸುತ್ತೆ, ಮಗು ಅಳ್ತಿದೆ ನೋಡು, ಫಾರ್ಮುಲಾ ಬರ್ಸ್ಕೊಬಂದ್ಬಿಡು ಅಂತ.
ಬಟ್ ನನಗೆ ಗೊತ್ತಾಗಿದ್ದು ಅಂತಂದರೆ ಮಗು ಅಳೋದು ಬರೀ ಹೊಟ್ಟೆ ಹಶ್ವಿಗೆ ಮಾತ್ರ ಅಳಲ್ಲ, ಕೋಲಿಕ್ಕಾದರೂ ಅಳ್ತಾರೆ ಮಕ್ಕಳು, ಮತ್ತು ಮಕ್ಳಿಗೇನಾದ್ರೂ ಇರಿಟೇಷನ್ ಆದರೂ ಅಳ್ತಾರೆ, ಡೈಪರ್ ಫುಲ್ ಆದರೂ ಕೂಡ ಅಳ್ತಾರೆ ಮಕ್ಕಳು. ಬರೀ ಹಶ್ವಿಗೆ ಮಾತ್ರ ಮಕ್ಕಳು ಅಳಲ್ಲ. ಈಗ ಓಕೆ ನಿಮಗೆ ಮಿಲ್ಕ್ ಸಾಲ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ನಿಮಗೆ ಎವ್ರಿ ಒಂದು 3 ಅವರ್ಸ್ವರೆಗೂ ಮಕ್ಳದ್ದು ಡೈಪರ್ ಫಿಲ್ ಆಗ್ತಿದೆ ನೋಡಿ, ಮಕ್ಕಳು ಡೈಪರ್ ಫಿಲ್ ಆದರೆ ಓಕೆ ಅವ್ರಿಗೆ ಸಾಲ್ತಿದೆ ಅಂತ ಅರ್ಥ ಮಕ್ಳದ್ದು. ನನಗೆ ತುಂಬ ಜನ ಆದರೂ ಮಕ್ಳಿಗೆ ಫೀಡಿಂಗ್ ಸ್ಟಾರ್ಟ್ ಮಾಡಿಬಿಡಿ, ಏನಾದ್ರು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ 3 ಮಂತ್ಸ್ಗೆ ಏನಾಗಲ್ಲ ಅಂತ. ಬಟ್ ನಾನು ಸ್ಟಿಕ್ ಆನ್ ಆಗಿದ್ದೆ, ನಾನು ಯಾವುದೇ ಕಾರಣಕ್ಕೂ 6 ಮಂತ್ಸ್ವರೆಗೂ ನಾನು ಪೇನು ಇದು ಕೊಡಬಾರ್ದು. ಏನಕ್ಕಾದ್ರೆ ಡೈಜೆಸ್ಟ್ ಆಗಲ್ಲ ಅವ್ರಿಗೆ, ಮೇಯ್ನಾಗಿ ಎಸ್ಪೆಷಲಿ ಹುಡುಗರಂತ ಅಂದರೆ ಡೈಜೆಸ್ಟ್ ಆಗಲ್ಲ ಬೇಗನೆ. ಸೊ ಅದಕ್ಕೆ ನಾನು 6 ಮಂತ್ಗೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಅವ್ರಿಗೆ ನೆಕ್ಸ್ಟ್ ಮಂತ್ಗೆ 5th ಮಂತ್ ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಸಾಲಿಡ್ ಇದನ್ನ. ಫಸ್ಟು ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಈ ಮಂತ್ ರಾಗಿ ಸರಿನೆಲ್ಲ ಬಿಡಿಸಿ ಎಲ್ಲ ಇಟ್ಕೋಬೇಕು. ನೆಕ್ಸ್ಟ್ ಮಂತ್ ಫಸ್ಟಲ್ಲೇ ಅನ್ನಪ್ರಾಶನ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅನ್ಕೋತೀನಿ. ಇದ್ರ ಬಗ್ಗೆ ತುಂಬ ಜನ ಅಂದರು, ನೀನು ಫಸ್ಟು ಅನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡು, ಏನಾದರೂ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು, ಹಾಲು ಸಾಲಲ್ಲ, ಫಾರ್ಮುಲಾ ಕೂಡ ಜಾಸ್ತಿ ಕೊಡಬಾರ್ದು. ಫಸ್ಟು ಯಾರು ಹೇಳಿರ್ತಾರೆ ನನ್ನ ಹತ್ರ ಫಾರ್ಮುಲಾ ಕೊಡು ಅಂದ್ಬಿಟ್ಟು ಅವರೇ ಬಂದಂತಾರೆ, ಫಾರ್ಮುಲಾ ಕೊಡಬೇಡ ಏನಾದ್ರು ತಿನ್ನಿಸು ಮಕ್ಕಳಿಗೆ ಅಂದ್ಬಿಟ್ಟು. ಬಟ್ ಯಾರ್ದು ಡಾಕ್ಟರ್ ಮಾತು ಬಿಟ್ಟರೆ ಯಾರ ಮಾತು ಕೇಳಕ್ಕೆ ಹೋಗ್ಬಿಡಿ. ಅವ್ರು ಕೇಳಿ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಮಿಲ್ಕ್ ಇನ್ಕ್ರೀಸ್ಗೆ ಮತ್ತು ಫಾರ್ಮುಲಾ ಕೊಡಬೇಕಾ ಬೇಡವಾ ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಮಿಲ್ಕ್ ಬಗ್ಗೆ ಕೂಡ ಅವರೇ ಸಜೆಸ್ಟ್ ಮಾಡ್ತಾರೆ. ನನಗೆ ಅವರೇ ಹೇಳಿದ್ದು ಪಂಪ್ ಮಾಡಿ ಕುಡಿಸು ಹಾಲನ್ನ ಅಂದ್ಬಿಟ್ಟು. ಏನಕ್ಕಂದರೆ ಅವ್ರು ನೋಡಿದ್ರು ನನ್ನ ಕಣ್ಣು, ಅವರು ಕೂಡ ನೋಡಿಬಿಟ್ಟು ನಿನ್ನ ಹೆಲ್ತು ಕೂಡ ಅಷ್ಟೇ ಇಂಪಾರ್ಟೆಂಟು, ಸೊ ಬೆಟರು ಪಂಪ್ ಮಾಡಿ ಕುಡಿಸು. ಅಟ್ಲೀಸ್ಟ್ ಪಂಪ್ ಮಾಡಿದ್ರೆ, ಪಂಪ್ ಏನಕ್ಕೆ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ನಾನು ಏನೋ ಸ್ವಲ್ಪ ರೆಸ್ಟ್ ಮಾಡಬೇಕು, ನಾನು ಮಲ್ಕೋಬೇಕು ಅಂದಾಗ ಅಟ್ಲೀಸ್ಟ್ ಪಂಪ್ ಮಾಡಿ ಇಟ್ಟರೆ ಮಿಲ್ಕ್ನ ಮನೇಲಿ ನಿಮ್ಗೆ ಯಾರಾದರೂ ಫೀಡ್ ಮಾಡ್ತಾರೆ ಮಕ್ಕಳಿಗೆ ಯಾರಾದ್ರೂ, ಸೊ ಆರಾಮಾಗಿ ನಾನು ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು. ಇನ್ ಕೇಸ್ ನಾನೇ ಫೀಡ್ ಮಾಡಬೇಕಂದ್ರೆ ನನಗೆ ಬಾಡಿಗಂತೂ ರೆಸ್ಟೇ ಇರಲ್ಲ. ನಿಮ್ಗೆ ಹೇಳ್ದೆ ತಾನೇ ಆವಾಗಲೇ 24 ಅವರ್ಸಲ್ಲಿ ನಾನು 20 ಅವರ್ಸು ಹೆಂಗೆ ಕೂರ್ತಿದ್ದೆ ಹಂಗೆ ಕೂತ್ಕೋತಿದ್ದೆ ಫೀಡಿಂಗ್ ಮಾಡೋಣ ಅಂದ್ಬಿಟ್ಟು. ಏನಕ್ಕಂದರೆ ನಮಗೂ ಕೂಡ ಸೆಕ್ಷನ್ ಆಗಿರೋದು ಅಟ್ ಎ ಟೈಮ್, ನಮಗೂ ಕೂಡ ಅಷ್ಟೇ ರೆಸ್ಟ್ ಬೇಕಾಗತ್ತೆ ಅಲ್ವಾ. ಸೊ ನಾನಂತೂ 3 ಮಂತ್ಸ್ ಅಂತೂ ಅದು ಹೆಂಗೆ ನನ್ನದು ಟೈಮ್ ಹೋಯ್ತು ನನಗಂತೂ ಗೊತ್ತಾಗಿಲ್ಲ. 3 ಮಂತ್ಸ್ ಹೆಂಗೆ 3 ಮಂತ್ಸ್ ಇವಾಗಲೂ ನೆನೆಸ್ಕೊಂಡ್ರೆ ಒಂದು 3 ಮಂತ್ಸ್ ಫೀಡ್ ಮಾಡೋದನ್ನ ಅಂತ ಅನಿಸುತ್ತೆ. ಬಟ್ ತುಂಬ ಜನಕ್ಕೆ ಅನಿಸ್ಬೋದು ಬರೀ 3 ಮಂತ್ಸ್ ಫೀಡ್ ಮಾಡಿಬಿಟ್ಟು ಅದೇ ಗ್ರೇಟ್ ಅನ್ಕೋತಿದ್ದಾರೆ ಅಂದ್ಬಿಟ್ಟು. ಬಟ್ ನನಗೆ ಅದು ತುಂಬ ನಿಜ ಗ್ರೇಟೇ ಅದು. ಏನಕ್ಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. 20 ಅವರ್ಸ್ ನಾನು ಫೀಡ್ ಮಾಡಿಸಿದೆ ಅಂದರೆ ಅದು ಈಸಿ ಅಂತೂ ಅಲ್ಲ ಆ ಟೈಮಂತೂ. ಏನಕ್ಕೆ ನಿದ್ದೆ ಇಲ್ಲ, 1 ಡೇ 2 ಡೇ 1 ಡೇ ನಿದ್ದೆ ಇಲ್ಲ ಅಂದರೆ ಓಕೆ, 1 ಡೇ 2 ಡೇ 3-4 ಡೇಸ್ ನಿದ್ದೆ ಇಲ್ಲ ಅಂದರೆ ಓಕೆ. ಬಟ್ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ನನಗೆ ನಿದ್ದೆ ಇಲ್ಲ ಅಂತಂದರೆ ಹೇಗಿರುತ್ತೆ ನನ್ನ ಸಿಚುವೇಶನ್ ತಿಳ್ಕೊಳ್ಳಿ ಅಲ್ಲೇ. ಸೊ ಅದಕ್ಕೆ ನಂಗೆ ಡಾಕ್ಟರ್ ಹೇಳಿದ್ದೆ, ನಂಗೆ ಸಜೆಷನ್ ಮಾಡಿದ್ದು ಪಂಪ್ ಮಾಡಿ ಹಾಲನ್ನ ಕುಡಿಸು. ಅದು ಪಂಪ್ ಮಾಡಿದ್ರೆ ಅಟ್ಲೀಸ್ಟ್ ಮನೇಲಿ ಯಾರಾದರೂ ಕುಡಿಸ್ತಾರೆ, ನಿಂಗೆ ಆ ಟೈಮಲ್ಲಿ ರೆಸ್ಟ್ ಸಿಗುತ್ತೆ, ಆ ಟೈಮ್ ಮಲ್ಕೋಬೋದು ನೀನು ಅಂದ್ಬಿಟ್ಟು. ಸೊ ನಾನು ಅದೇ ಮಾಡ್ತಿರೋದು. ಬಟ್ ಹಂಗಂತ ನಾನು ಫೀಡಿಂಗ್ ಮಾಡೋದನ್ನ ಬಿಟ್ಟಿಲ್ಲ, ನಾನು ಕೂಡ ಫೀಡ್ ಮಾಡ್ತೀನಿ. ಆ ಬಾಂಡಿಂಗ್ ಯಾವತ್ತು ನನ್ನ ಮಕ್ಕಳ ಜೊತೆ ಆ ಬಾಂಡಿಂಗ್ ಒಂದು ಇರಲಿ ಅಂದ್ಬಿಟ್ಟು ನಾನು ಕೂಡ ಫೀಡ್ ಮಾಡ್ತೀನಿ. ಅವರು 2 ಫೀಡಿಂಗ್ ಕೂಡ ತೊಗೋತಿದ್ದಾರೆ, ಬಾಟಲ್ ಫೀಡ್ ಕೂಡ ತೊಗೋತಿದ್ದಾರೆ, ಆ್ಯಂಡ್ ಮತ್ತು ನಾನು ಕೂಡ ಫೀಡ್ ಮಾಡ್ತಿದ್ದೀನಿ ಅವರಿಗೆ. ಇದು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ, ಇದು ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿನ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬೈ ಬಾಯ್.